ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಸೀಮಂತಕ್ಕೆಲ್ಲ ರೆಡಿ ಮಾಡಿರೋದು ನೋಡಿ ಶಿವರಾಮೇಗೌಡರು ಗೋವಿಂದ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗೈತಲ್ಲ ಅಂತ ಹೇಳ್ತಿರ್ತಾರೆ. ಇತ್ತ ಮೋಹನ ಕಳಶ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಸರಿಯಾಗೈತೆ ಅಲ್ವೇ ಅತ್ತೆ ಅಂತ ಕೇಳ್ತಾಳೆ. ಹೂ ಕಣವ್ವ, ಎಲ್ಲ ಸರಿಯಾಗೈತೆ ಅಂತ ಅಜ್ಜಮ್ಮ ಅಂತಾಳೆ. ಕ್ವಾಟ್ಲೆ ಮಾವಯ್ಯ ಅತ್ಕೆಮ್ಮ ಅನ್ನೋರು ಆಟಿಯವ್ರು ಬಂದರು ಅಂತ ಹೇಳ್ತಾನೆ. ರತ್ನ ಮತ್ತು ವಿದ್ಯಾವ್ರ ಅಜ್ಜಿ ಅವ್ರ ತಂಗಿ ಬಂದಿರ್ತಾರೆ. ಬಮ್ಮ ರತ್ನ, ಅವ್ವ ಚೆನ್ನಾಗಿದ್ದೀರಾ ಅಂತ ಶಿವರಾಮೇಗೌಡರು ನಮಸ್ಕಾರ ಮಾಡ್ತಿರ್ತಾರೆ. ಅಲ್ಲ ರತ್ನವ್ವ, ನಂಬಿಗರು ಚೆಲುವರಜ್ಜೆ ಕಾಣಿಸ್ತಾ ಇಲ್ಲ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಬತ್ತವ್ರೆ ಅಂತ ಹೇಳ್ತಾಳೆ ರತ್ನ. ಸರಿ ಅಂತಾರೆ ಶಿವರಾಮೇಗೌಡರು. ಅವ್ರೇನು ನಿಂತ ಕಡೆ ನಿಂತಾರೆ, ಬರ್ತಾರೆ ಬಿಡೋ ಅಣ್ಣ ಅಂತ ಗೋವಿಂದಗೌಡರು ಹೇಳ್ತಾರೆ. ಮೋಹನಮ್ಮವ್ರೆ ಏನಿದೆಲ್ಲ ಅಂತ ರತ್ನ ಕೇಳ್ತಾಳೆ. ಇದೆಲ್ಲ ನೀನು ಆ ದಿನ ಕೊಟ್ಟಿರೋ ಉಡುಗೊರೆ ರತ್ನ, ಇದಕ್ಕೆಲ್ಲ ಯಾವ ಮುಕ್ತಿ ಸಿಗುತ್ತೋ ನಾ ಕಾಣೆ ಅಂತ ಹೇಳ್ತಿರ್ತಾಳೆ ಮೋಹನ. ಕ್ಷಮೆ ಕೇಳೋ ಯೋಗ್ಯತೆಯನ್ನು ಕಳ್ಕೊಬಿಟ್ಟಿವ್ನಿ, ಏನು ಮಾಡ್ಬೇಕಂತನೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ರತ್ನ ವಿದ್ಯೆಯಲ್ಲಿ ಅವರೇ ಅಂತ ಕೇಳ್ತಾಳೆ. ಅವಳು ರೂಮಲ್ಲಿ ರೆಡಿ ಆಗ್ತಿರ್ಬೇಕು ಅಂತಾಳೆ ಮೋಹನ. ಲೇ ರತ್ನೆ, ಇನ್ನೇನೋ ಕಾರ್ಯಕ್ರಮ ಶುರುವಾಗೋ ಟೈಮ್ ಆಯಿತು, ನೀನೇನೋ ಮೋಹನ್ ಜೊತೆ ತುಸು ಪಿಸು ಅಂತ ಮಾತಾಡ್ತಾ ಇದ್ದೀಯಾ? ನೀನೊಂದು ಕೆಲಸ ಮಾಡೋ, ವಿದ್ಯಾನ ಸಿದ್ಧ ಮಾಡಿಕೊಂಡು ಬಿರಿನೇ ಕರ್ಕೊಬಂದ್ಬಿಡು ಅಂತ ಅಜ್ಜಮ್ಮ ಹೇಳ್ತಾಳೆ. ಸರಿ ಅವರೇ ಅಂತಾಳೆ ರತ್ನ. ಮತ್ತು ವಿದ್ಯಾವ್ರ ಅಜ್ಜಿ ಸರು ಎಲ್ಲ ವಿದ್ಯಾವ್ರ ರೂಮ್ಗಂತ ಹೋಗ್ತಾರೆ. ಇತ್ತ ಚಂಪಾ ವಿದ್ಯಾನ ರೆಡಿ ಮಾಡ್ತಾ ಇರ್ತಾಳೆ. ಏನವ್ವ ರೆಡಿ ಮಾಡಿದ್ರಾ ನಮ್ಮಿನ ಅಂತ ಅಂದ್ಕೊಂಡು ಭದ್ರ ಬರ್ತಾನೆ. ವಿದ್ಯಾ ರೆಡಿ ಆಗಿರೋದನ್ನ ನೋಡಿ ಭದ್ರ ಯವಿ ನಂದೇ ದೃಷ್ಟಿ ತಾಗ್ಬಿಡುತ್ತೆ ಕಣಮ್ಮಿ ಅಂತ ದೃಷ್ಟಿ ತೆಗಿತಾನೆ. ದಿನಾನು ನೋಡ್ತಾ ಇರ್ತೀನಿ ನಿನ್ನ, ಆದರೆ ಈ ಸೀರೆಯಲ್ಲಿ ಈ ಅಲಂಕಾರದಲ್ಲಿ ನಿನ್ನ ನೋಡ್ತಾ ಇದ್ರೆ ಒಳ್ಳೆ ಲಕ್ಷ್ಮಿ ಕಣ್ಣಂಗೆ ಕಾಣ್ತಾ ಇದೆಯಾ ಕಣಮ್ಮಿ ಅಂತ ಭದ್ರ ಹೇಳ್ತಾನೆ. ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ವಿದ್ಯಾ. ಆದ್ರೂ ಏನೋ ಒಂದು ಕೊರತೆ ಐತಲ್ಲ ಅಂತ ಭದ್ರ ಹೇಳ್ತಾನೆ. ಏನು ಗೌಡ್ರೆ ಅಂತಾಳೆ ವಿದ್ಯಾ. ಅದು ನಿನ್ನ ಮುಖದಲ್ಲಿರೋ ನಗು, ಯಾವಾಗ್ಲೂ ನಿನ್ನ ಮುಖದಲ್ಲಿ ನಗು ಇರಬೇಕು ಕಣಮ್ಮಿ, ಅದೇ ನಿನ್ಗೆ ಅಂದ ಚೆಂದ ಎಲ್ಲ ಅಂತ ಭದ್ರ ಹೇಳ್ತಿರ್ತಾನೆ. ಸುಳ್ಳು ಅನ್ನೋ ಜ್ವಾಲಾಮುಖಿ ಮನಸ್ಸಿನಲ್ಲಿ ಮಡಿಕೊಂಡು ನಿಮಗೆ ದ್ರೋಹ ಮಾಡ್ತಾ ನಾನು ಹೆಂಗೆ ಖುಷಿಯಾಗಿರ್ಲಿ ಗೌಡ್ರೆ ಅಂತ ವಿದ್ಯಾ ಮನಸ್ಸಿನಲ್ಲಿ ಅನ್ಕೊತಿರ್ತಾಳೆ. ಅಕ್ಕ ಅಂದ್ಕೊಂಡು ಸರು ಮತ್ತು ಅಜ್ಜಮ್ಮ ಮತ್ತು ರತ್ನ ಎಲ್ಲ ಬಂದಿರ್ತಾರೆ ರೂಮ್ಗೆ. ಅಜ್ಜಮ್ಮ ಅತ್ತೆ ಸರು ಚೆನ್ನಾಗಿದ್ದೀರಾ, ಈಗ ಬಂದ್ರೆ ಅಂತ ಭದ್ರ ಕೇಳ್ತಾನೆ. ಹ್ಞೂ ಅವನಪ್ಪ ಈಗ ಬಂದ್ರಿ ಅಂತ ವಿದ್ಯಾವ್ರ ಅಜ್ಜಿ ಹೇಳ್ತಾರೆ. ನಮ್ಮ ಮಟ್ಟಿ ಮುದ್ದು ಸೊಸೆ ರೆಡಿ ಆಗವ್ರೋ ಇಲ್ಲೋ ಅಂತ ನೋಡೋಕೆ ಬಂದೆ, ನೋಡಿದ್ರೆ ಇನ್ನೂ ರೆಡಿ ಆಯ್ತಾನೆ ಅವ್ರೆ ಅಂತ ಹೇಳ್ತಾ ಭದ್ರ ಸರಿ ಆತಮ್ಮ, ನೀವಿಬ್ರು ಕಷ್ಟ ಸುಖ ಮಾತಾಡಿ ಬಿರಿನೇ ಕೆಳಗೆ ಬಂದ್ಬಿಡಿ ಆಯ್ತೆ ಅಂತ ಭದ್ರ ಹೇಳಿ ಅಲ್ಲಿಂದ ಹೊರಡ್ತಾನೆ. ಸರುಗೆ ರತ್ನ ಹೋಗಿ ಬಾಗ್ಲಾಕು ಅಂತಾಳೆ. ಅಮ್ಮ ಅಂತ ವಿದ್ಯಾ ರತ್ನನ ತಪ್ಕೊಂಡು ಅಳ್ತಿರ್ತಾಳೆ. ಯಾಕವ್ವ ಅಂತ ಕೇಳ್ತಾಳೆ ರತ್ನ. ತಪ್ಪು ಮಾಡ್ತಿದ್ದೀವಿ ಅಂತ ಗೊತ್ತಿದ್ರೂ ಅದನ್ನ ನಿಲ್ಲಿಸದೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಲ್ಲ, ಇದು ನ್ಯಾಯ ಏನವ್ವ ಅಂತ ವಿದ್ಯಾ ಕೇಳ್ತಾಳೆ. ಈಗ ಏನಾಯ್ತು ಅಂತ ಹಿಂಗೆ ಅಳ್ತಾ ಇದೆಯಾ ವಿದ್ಯಾ ಅಂತಾಳೆ ವಿದ್ಯಾವ್ರ ಅಜ್ಜಮ್ಮ. ಇನ್ನೇನು ಅಜ್ಜಿ ಆಗಬೇಕು, ಆ ಬುಡ್ಬುಡ್ಕೆವನು ಮಗುಗೇನೋ ತೊಂದರೆ ಇರಬೇಕು ಅಂತ ಹೇಳ್ದಾಗಿಂದ ಗೌಡ್ರು ಒದ್ದಾಡ್ತಾವ್ರೆ. ಅಂದರೆ ನನ್ನ ಹೊಟ್ಟೆಯಲ್ಲಿ ಮಗನೇ ಇಲ್ಲ ಅಂತ ಗೊತ್ತಾದ್ರೆ ಏನಾಗ್ತದೆ ಅಂತ ಯೋಚನೆ ಮಾಡೋಕ್ಕಾಗ್ತದೆ. ನನ್ನ ಗಂಡನ ಆಸೆ ಕನಸು ಎಲ್ಲನೂ ಮಗು ಬಗ್ಗೆನೇ ಅವೇ, ಆದರೆ ಅದು ಸತ್ಯ ಅಲ್ಲ ಅಂತ ಗೊತ್ತಾದರೆ ಅವ್ರ ಪರಿಸ್ಥಿತಿ ಹೆಂಗಿರ್ತೈತೋ ಅಂತ ನೆನೆಸ್ಕೊಂಡ್ರೇ ಶಾನೆ ಭಯ ಆಯ್ತೈತೆ ಅಂತ ಹೇಳ್ಕೊಂಡು ವಿದ್ಯಾ ಅಳ್ತಿರ್ತಾಳೆ. ಸಮಯ ನೋಡಿಕೊಂಡು ಎಲ್ಲ ಸತ್ಯನೂ ಹೇಳ್ಬಿಡೋಣ, ಒಸಿ ಸಮಾಧಾನದಿಂದ ಇರೇ ಅಂತಾಳೆ ರತ್ನ. ಅವ್ವ, ಒಂದು ಸುಳ್ಳನ್ನ ಕಾಪಾಡೋಕ್ಕೆ ಇಷ್ಟೊಂದು ಮುಂದೆ ಬಂದು ತಪ್ಪು ಮಾಡಿದ್ದೀವಿ, ಇನ್ನು ಸೀಮಂತ ಆದ್ಮೇಕೆ ಸತ್ಯ ಏನು ಅಂತ ಗೊತ್ತಾದರೆ ಅದು ಬರೀ ಮೋಸ ಆಗೋಕ್ಕಿಲ್ಲ, ದೊಡ್ಡ ದ್ರೋಹ ಆಗ್ತೈತೆ ಕಣವ್ವ ಅಂತ ವಿದ್ಯಾ ಹೇಳ್ತಿರ್ತಾಳೆ. ಅದು ನನಗೂ ಗೊತ್ತು ಕಣವ್ವ, ಆದರೆ ನಮ್ಗೆ ಇದನ್ನು ಬಿಟ್ಟು ಬೇರೆ ಯಾವ ದಾರಿ ಐತೆ ಅಂತ ನೀನೇ ಹೇಳು ಅಂತ ರತ್ನ ಹೇಳ್ತಾಳೆ. ವಿದ್ಯಾ, ನನ್ನ ಮಾತು ವಸಿ ಕೇಳವ್ವ, ನಿಮ್ಮ ಚಿಕ್ಕತೆಗೆ ಈ ಸತ್ಯ ಗೊತ್ತಾದ್ಮೇಕೂ ನೀನು ಎಷ್ಟು ಚೆಂದಾಗಿ ಅವ್ರ ಮಾತು ಕೇಳ್ಕೊಂಡು ನಾಜೂಕಾಗಿ ನಡ್ಕೊ ಬಂದಿಲ್ವೇ, ಅದನ್ನು ಗುಟ್ಟು ಕಾಪಾಡ್ಕೊ ಬಂದಿಲ್ವೇ ಅಂತ ವಿದ್ಯಾವ್ರ ಅಜ್ಜಿ ಹೇಳ್ತಾರೆ. ಅಯ್ಯೋ ಶಿವನೇ, ನಿಮಗೆಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ವಿದ್ಯೆ ಕೇಳ್ತಾಳೆ. ಮುಂದೆ ಆಗೋ ಅನಾಹುತನ ಯೋಚನೆ ಮಾಡಿನೇ ಇದೆಲ್ಲ ಹೇಳ್ತಾ ಇರೋದು ಕಣೆ, ಇವತ್ತೊಂದೇ ಒಂದಿನ ಸಂಭಾಳಿಸ್ಬಿಡು, ಆಮೇಲೆ ಏನಾದರೂ ಮಾಡೋಣ ಅಂತಾಳೆ ರತ್ನ. ಅವ್ವ ಅಂತಾಳೆ ವಿದ್ಯಾ. ಅವ್ವನೇ ಹೇಳ್ತಿರೋದು, ಚಂಪಾ ಏನೇನು ಅಲಂಕಾರ ಐತೆ ಮುಗಿಸ್ಬಿಡವ್ವ ಅಂತ ರತ್ನ ಹೇಳ್ತಾಳೆ. ಇಲ್ಲಿ ಗಂಟ ನನ್ನ ಗಂಡನಿಗೆ ಅಟ್ಟಿವರೆಗೆ ಮಾಡಿರೋ ದ್ರೋಹನೇ ಸಾಕು, ಇನ್ನು ಆ ಕೆಲಸನ ಮುಂದುವರ್ಸ್ಕೊಂಡು ಹೋಗೋದು ಬೇಡ. ಅವ್ರು ಏನಾದರೂ ಹೇಳ್ಕೊಂಡ್ಲಿ, ಈ ಸುಳ್ಳಿನ ಸೀಮಂತ ನಡೆಯೋದಕ್ಕೆ ಅವಕಾಶ ಏನಾದರೂ ಕೊಟ್ಬಿಟ್ರೆ ನನ್ನಂಥ ಪಾಪಿ ಯಾರೂ ಇರೋಕ್ಕಿಲ್ಲ, ಅದೇನಾದರೂ ಆಗಲಿ ನಾನು ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಅಂದ್ಕೊಂಡು ಮನಸ್ಸಿನಲ್ಲಿ ವಿದ್ಯಾ ಕಣ್ಣೀರು ಒರೆಸ್ಕೊತಾ ಇರ್ತಾಳೆ. ಚಿತ್ರ ಫೈಲೆಲ್ಲ ಹುಡ್ಕೊಂಡು ಅವ್ವ ಎಲ್ಲ ಕಡೆ ಹುಡುಕ್ದೆ ಕಣವ್ವ, ಎಲ್ಲೂ ಮಡಗಿಲ್ಲ ಅವಳು ಅಂತ ಹೇಳ್ತಾಳೆ. ಲಾಕರಲ್ಲೂ ಇಲ್ಲ,
ಬೀರಲ್ಲೂ ಇಲ್ಲ ಅಂದರೆ ಇನ್ನೆಲ್ಲಿ ಮಡಗಿದ್ದಾಳು ಅಂತ ಈಶ್ವರಿ ಹೇಳ್ತಾಳೆ. ಅವ್ವ, ನಮ್ಮ ಲೆಕ್ಕಾಚಾರದ ಪ್ರಕಾರ ಅವಳಿಟ್ಟಿದ್ರೆ ಇಷ್ಟೊತ್ತಿಗೆ ಸಿಕ್ಬೀಳ್ಬೇಕಿತ್ತು. ಆದರೆ ಇನ್ನೂ ಸಿಕ್ಕಿಲ್ಲ ಅಂತಂದರೆ ಅವಳನ್ನ ನಮ್ಮ ಲೆಕ್ಕಾಚಾರನ್ನು ಮೀರಿ ಬುದ್ಧಿವಂತಿಕೆಯಿಂದ ಆಟ ಆಡ್ತಾವಳೆ ಅಂತ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಅವಳಿಟ್ಟಿರೋ ಫೈಲು ಮತ್ತು ದುಡ್ಡು ಯಾವುದೂ ಸಿಗೋಕ್ಕಿಲ್ಲ ಅಂತ ಅನ್ನಿಸ್ತೈತೆ ಕಣವ್ವ ಅಂತ ಚಿತ್ರ ಹೇಳ್ತಾಳೆ. ಸುಭಾಷನ್ಗೆ ಫೋನ್ ಮಾಡ್ತಿರ್ತಾಳೆ ರಂಜಿನಿ. ಅವಳೇ ಫೋನ್ ಮಾಡ್ತಾವಳೆ ಅಂತ ಸುಭಾಷ ಹೇಳ್ತಾನೆ. ಮಾತಾಡ್ಲಾ, ಹೊಸಿ ಟೈಮ್ ಕೊಡು, ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲಿಗೆ ತಲುಪಿಸ್ತೀವಿ ಅಂತ ಹೇಳು ಅಂತ ಈಶ್ವರಿ ಹೇಳ್ತಾಳೆ. ಹೆಂಗಾದ್ರೂ ಮಾಡಿ ಅವಳನ್ನು ಸಂಭಾಳಿಸು ಅಂತ ಹೇಳ್ತಾಳೆ ಈಶ್ವರಿ. ನನಗೆ ಹೆದರಿಕೆ ಆಗ್ತೈತೆ ಕಣವ್ವ ಅಂತ ಸುಭಾಷ ಹೇಳ್ತಾನೆ. ಕೆನೆಗೊಂದು ಸರಿಯಾಗಿ ಹೊಡಿತಾಳೆ ಈಶ್ವರಿ. ಈ ಹೆದರಿಕೆ ನೀನು ಅವಳ ಸಂಘ ಮಾಡಿದೆ ನೋಡು, ಆಗಿರ್ಬೇಕಿತ್ತು. ತಪ್ಪು ಮೇಲೆ ತಪ್ಪು ಮಾಡಿ ನಿನ್ನನ್ನು ನೀನೇನಿಲ್ಲ ಅಂದ್ಕೊಂಡಿದ್ಯಾ, ಭಾಳ ಅಮಾಯಕ ಅಂದ್ಕೊಂಡಿದ್ಯಾ ಅಂತ ಈಶ್ವರಿ ಹೇಳ್ತಾಳೆ. ಮಾಡಿರೋ ತಪ್ಪಿಗೆ ತಲೆಬಾಗಿ ಶಿಕ್ಷೆ ಅನುಭವಿಸ್ಲೇಬೇಕು, ಅನುಭವಿಸು. ನಿನ್ನ ಎತ್ತಿರೋ ತಪ್ಪಿಗೆ, ನಿನ್ನ ಜೊತೆಲಿ ಹುಟ್ಟಿರೋ ತಪ್ಪಿಗೆ ನಾವು ತಲೆ ತಗ್ಗಿಸ್ಬೇಕಾಗದೆ. ಕರ್ಮ, ಮಾತಾಡಿ ನೀನೇ ಹ್ಯಾಂಡಲ್ ಮಾಡು ಅಂತಾಳೆ ಚಿತ್ರ. ಫೋನ್ ಆನ್ ಮಾಡಿ ಹಲೋ ಅಂತಾನೆ ಸುಭಾಷ. ಹೇಳಿದ ಟೈಮು ಹತ್ರ ಬರ್ತಾ ಇದೆ. 11 ಗಂಟೆ ಆದಮೇಲೆ ನಿನಗೆ ಎರಡನೇ ಚಾನ್ಸ್ ಇಲ್ವೇ ಇಲ್ಲ ಅಂತ ರಂಜಿನಿ ಹೇಳ್ತಾಳೆ. ನೋಡು ರಂಜಿನಿ, ನಾನು ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಾನೆ ಸುಭಾಷ. ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನೋದು ಮುಖ್ಯ ಅಲ್ಲ, ಅದರಿಂದ ಏನು ಫಲ ಸಿಗುತ್ತೋ ಅದು ಮಾತ್ರ ಬೇಕಾಗಿರೋದು. ನೋಡು, ನನಗೆ ನಿನ್ನ ಪಾಪದ ಮಾತು ಬೇಡ. ನನಗೆ ಬೇಕಾಗಿರೋದು ಡಾಕ್ಯುಮೆಂಟ್ಸು, ದುಡ್ಡು ಅಷ್ಟೇ. ಇಲ್ಲಾಂದರೆ ನಿನ್ನ ಜೊತೆ ತಗೊಂಡಿರೋ ವೆರೈಟೀಸ್ ಫೋಟೋಸ್ ಕಳಿಸಿದ್ದೀನಿ, ಅದ್ರ ಜೊತೆ ವಿಡಿಯೋನೂ ಇದೆ. 11:30 ಆದಮೇಲೆ ಎಲ್ಲರ ಫೋನಲ್ಲೂ ಹರಿದಾಡ್ತವೆ. ಇಲ್ಲ ಅಂದರೆ ಎಲ್ಲ ನ್ಯೂಸ್ ಚಾನಲಲ್ಲಿ ಅಮಾಯಕಿ ಮೇಲೆ ಮಿನಿಸ್ಟರ್ ತಮ್ಮನ ಮಗ ಡ್ಯಾಶ್ ಡ್ಯಾಶ್ ಅಂತ ಬರುತ್ತೆ ಅಂತ ರಂಜಿನಿ ಹೇಳ್ತಿರ್ತಾಳೆ. ಮಾತಾಡೋ ಅಂತ ಸೈಗ್ ಮಾಡ್ತಿರ್ತಾನೆ ಸುಭಾಷ. ಈಶ್ವರಿ ಮಕ ಕಿತ್ತೋಗಂಗೆ ಹೊಡಿತೀನಿ, ಕಟ್ ಮಾಡೋ ಅಂತ ಹೇಳ್ತಾಳೆ. ನೆನಪಿರ್ಲಿ, ಇದು ಘನಕಾರ್ಯ ವಿಡಿಯೋ ಅಲ್ಲ, ಟೈಮ್ ಇರೋದು ತುಂಬ ಕಮ್ಮಿ ಅಂತ ಹೇಳಿ ರಂಜಿನಿ ಕಟ್ ಮಾಡ್ತಾಳೆ ಫೋನ್ನ. ಚಿತ್ರ ಸುಭಾಷನ ಕೈಯಲ್ಲಿದ್ದ ಫೋನ್ ಕಿತ್ಕೊಂಡು ಫೋಟೋಗಳೆಲ್ಲ ನೋಡಿ ತಗೊಳ್ಳ ಅಂತ ಎತ್ಕೊಟ್ಟು ಫೋನ್ನ. ಅವ್ವ, ಈ ಕರ್ಮ ಏನಾದರೂ ಹೊರಗೆ ಬಂದರೆ ಆಟೆಯ, ಇನ್ನು ಸುಮ್ಕಿದ್ರೆ ಆಗಲ್ಲ ಕಣವ್ವ. ಹೆಂಗಿದ್ರು ಆ 3 ಅಡಿ ನಮ್ಮ ಕಂಟ್ರೋಲಲ್ಲೇ ಅವಳೆ ತಾನೆ, ವಾರವ್ವ ಅವಳನ್ನು ಎದುರಿಸಿ ಕೇಳೋಣ ಅಂತ ಚಿತ್ರ ಹೇಳ್ತಾಳೆ. ಅದು ಕೊನೆ ಆಯ್ಕೆ ಆಗಿರಬೇಕು ಚಿತ್ರ. ತಪ್ಪಿ ಅವೇನಾದರೂ ಒಂದು ಮಿಸ್ ಆದ್ರೂ ಅವಳು ತಪ್ಪಿಸ್ಕೊಳಕ್ಕೋಗಿ ನಮ್ಮನ್ನು ಸಿಕ್ಬಿಳಿಸ್ತಾಳೆ. ಹಂಗಾಗಬಾರ್ದು. ಅವೆಲ್ಲವಂತೆ ಹುಡುಕಿ ಸಾಕ್ಷಿನೂ ಸಿಗದೆ ಇರೋಂಗೆ ಮಾಡಬೇಕು. ಪತ್ರಗಳು ತಗೊಂಡೋಗಿ ಅವಳ ಮುಖದ ಮೇಲೆ ಬಿಸಾಕಿ ವಿಡಿಯೋನು ಫೋಟೋಸ್ನು ಡಿಲೀಟ್ ಮಾಡಿಸ್ಬೇಕು ಅಂತ ಈಶ್ವರಿ ಹೇಳ್ತಾಳೆ. ಅರ್ಥ ಆಯಿತು ಕಣವ್ವ. ಸರಿ, ನಾನೀಗ ಹೋಗಿ ದೊಡ್ಡವ್ವನ ಕೈಯಲ್ಲಿ ಏನಾದರೂ ಕೊಟ್ಟು ಎತ್ತಿಕ್ಸವಳ ಅಂತ ನೋಡ್ಕೊಬರ್ತೀನಿ ಅಂತ ಚಿತ್ರ ಹೇಳ್ತಾಳೆ. ನೋಡು ಚಿತ್ರ, ಇದಕ್ಕೆ ಬೇರೆ ಏನು ಮಾಡಬೇಕು ಅಂತವ ನಾನು ಯೋಚನೆ ಮಾಡ್ತೀನಿ ಅಂತಾಳೆ ಈಶ್ವರಿ ಟೆನ್ಷನ್ ಮಾಡಿಕೊಂಡು ಯೋಚನೆ ಮಾಡ್ತಿರ್ತಾಳೆ. ಇತ್ತ ಶಿವರಾಮೇಗೌಡರು ಹಾಲಲ್ಲಿ ಕೂತಿರ್ತಾರೆ. ಅಪ್ಪಯ್ಯ ಅನ್ಕೊಂಡು ಬರ್ತಾನೆ ಭದ್ರ. ಏನೋ ಬರ ಕೇಳ್ದಂತೆ ಅಂತಾನೆ ಭದ್ರ. ಮಗ ಭದ್ರ, ನೀನು ಆಸೆ ಪಟ್ಟಂಗೆ ನಿನ್ನ ಹೆಂಡ್ರ ಕನಸನ್ನ ಈಡೇರ್ಸು. ಇನ್ನು ಮುಂದ್ಗೂಟೆ ನಿನ್ನ ಮತ್ತು ನಿನ್ನ ಹೆಂಡ್ರ ಮಧ್ಯೆ ಬರೋಕ್ಕಿಲ್ಲ ಅಂತ ಹೇಳೋದಕ್ಕೆ ಕರೆಸ್ದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಪ್ಪಯ್ಯ, ನಿನ್ಗಿಷ್ಟ ಇಲ್ದಿದ್ದು ವಿಷಯದ ಬಗ್ಗೆ ನೀನು ತವ ಕೇಳಿದೆ ಅಂತ ಈ ಥರ ಹೇಳ್ತಾ ಇದೀಯಾ ಅಂತ ಹೇಳ್ತಾನೆ ಭದ್ರ. ಚಿಚೆ, ನಾನು ಬೇಸರದಿಂದ ಹೇಳ್ತಾ ಇಲ್ಲ, ಸಂತೋಷದಿಂದ ಹೇಳ್ತಾ ಇದ್ದೀನಿ. ಮಗ ಕೇಳಿದ್ದ ಆಸೆನ ಪೂರೈಸೋದು ಒಬ್ಬ ತಂದೆಯಾಗಿ ನನ್ನ ಕರ್ತವ್ಯ. ಅದನ್ನು ಪಾಲಿಸ್ತಾ ಇದ್ದೀನಿ ಅಷ್ಟೇ. ಯಾವತ್ತೂ ಏನು ಕೇಳದೆ ಇರೋನು ತನ್ನ ಹೆಂಡ್ರು ಗುರಿ ಸಾಧನೆಗೆ ಅವಳ ಆಸೆ ತೀರೋಕ್ಕೋಸ್ಕರ ನನ್ನ ಹತ್ರ ಬಂದು ಕೇಳಿದೆ ನೋಡು, ಆಗಲೇ ನೀನು ಶಾನೆ ದೊಡ್ಡ ಮನುಷ್ಯ ಆಗ್ಬಿಟ್ಟೆ. ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತೈತೆ ಮಗ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದು ಹಂಗಲ್ಲಪ್ಪಯ್ಯ, ಅವಳು ಹುಟ್ಟಿದಾಗ್ಲಿಂದಳುವೆ ಅಂತಾನೆ ಭದ್ರ. ನಿನ್ನ ನಿರ್ಧಾರ ಸರಿಯಾಗಿದೆ. ಎಷ್ಟೋ ಜನ ಈ ಪ್ರಪಂಚದಲ್ಲಿ ತಮ್ಮ ಹೆಂಡ್ರನ್ನ ಓದಿಸ್ಬೇಕು ಅಂತ ಆಸೆ ಪಡ್ತಾರೆ. ಇನ್ನು ಕೆಲವರು ತನ್ನ ಹೆಂಡ್ರು ಓದ್ಬಿಟ್ರೆ ನಮ್ಮನ್ನೆಲ್ಲಿ ಕೀಳಾಗಿ ನೋಡ್ತಾರೆ ಅಂತ ಯೋಚನೆ ಮಾಡ್ತಾರೆ. ಆದರೆ ನೀನು ಅದ್ಯಾವುದಕ್ಕೂ ಯೋಚನೆ ಮಾಡದೆ ಕೈ ಹಿಡ್ದವಳು ಆಸೆ ನೆರವೇರಿಸ್ಬೇಕು, ಅವಳ ಭಾವನೆಗೂ ಬೆಲೆ ಕೊಡಬೇಕು ಅಂತ ಅವಳ ಆಸೆನ ಪೂರೈಸೋಕ್ಕೆ ಹೊಂಟೆ ನೋಡು. ಅದೊಂದು ಕಾರಣ ಸಾಕು ನಿನ್ನ ಬಗ್ಗೆ ನಾನು ಹೆಮ್ಮೆ ಪಡೋದಕ್ಕೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಭದ್ರ, ನಿಮ್ಮ ಅಪ್ಪಯ್ಯ ಅಟ್ಟಿಗೆ ಬರೋ ಎಷ್ಟೋ ಸಂಬಂಧಿಕರು ಹೆಣ್ಮಕ್ಳಿಗೆ ಓದಿಸ್ಬೇಡಿ ಅಂತ ಹೇಳಿದ್ರು ಬೇರೆ ಎಷ್ಟೋ ಹೆಣ್ಮಕ್ಳಿಗೆ ಸಹಾಯ ಮಾಡವ್ರೆ ಓದೋದಕ್ಕೆ. ಮತ್ತು ಎಷ್ಟೋ ಹೆಣ್ಮಕ್ಳಿಗೆ ಗಂಡನ ಮನೆಯಲ್ಲಿ ಬದುಕೋದಕ್ಕೆ ದಾರಿ ಮಾಡಿಕೊಟ್ಟವ್ರೆ. ಅದೇ ದಾರಿಯಲ್ಲಿ ನೀನು ಹೋಯ್ತಾ ತಂದೆಗೆ ತಕ್ಕ ಮಗ ಅಂತ ಅನ್ನಿಸ್ಕೊತ ಇದೀಯಾ ಅಂತ ಮೋಹನ ಹೇಳ್ತಾಳೆ. ಮೋಹನ, ನನ್ನ ಮಗ ನನ್ನ ದಾರಿ ಇಲ್ಲಲ್ಲ, ನನಗಿಂತಲೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಯೋಚನೆ ಮಾಡ್ತಾನೆ. ದಿಟ್ಟವಾಗ್ಲೂ ಹೇಳ್ತೀನಿ, ಇಂಥ ನನ್ನ ಮಗನ ಪಡೆಯೋದಕ್ಕೆ ವಿದ್ಯಾ ಶಾನೆ ಪುಣ್ಯ ಮಾಡವಳೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆದ್ರೂ ಅಪ್ಪಯ್ಯ, ಈ ನಿನ್ನ ನಿರ್ಧಾರಕ್ಕೆ ಚಿಕ್ಕವ್ವ ಮತ್ತು ಅತ್ತೆ ಅಂತ ಹೇಳ್ತಿರ್ತಾನೆ ಭದ್ರ. ಆಕ್ಷೇಪಣೆ ಮಾಡ್ತಾರೆ ಅಂತನೂ ಗೊತ್ತು,
ಅವ್ರಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತಲೂ ನನಗೆ ಸಂದಾಗ ಗೊತ್ತು. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು ನೀನು, ನಾನು ನಿನ್ನ ಜೊತೆಯಾಗಿರ್ತೀನಿ ಅಂತ ಶಿವರಾಮೇಗೌಡರು ಹೇಳಿ ಅಲ್ಲಿಂದ ಹೊರಡ್ತಾರೆ. ಇತ್ತ ಸಾವಿತ್ರಿನೂ ವಿನಂತಿ ಗುಡಿಸ್ಲಿಂದ ಹೊರಗಡೆ ಬಂದು ನಿಂತ್ಕೊಂಡು ಚಪ್ರ ಹಾಕಿರೋದು ಎಲ್ಲ ಅಲಂಕಾರನೆಲ್ಲ ನೋಡಿ ಮತ್ತೆ ಕ್ವಾಟ್ಲೆ ಹಣ 11 ಗಂಟೆ ಹೊತ್ತಿಗೆ ಊಟ ಎಲ್ಲ ಸರಿಯಾಗಿ ತಂದ್ಬಿಡು ಅಂತ ಹೇಳ್ತಿರ್ತಾನೆ ಫೋನಲ್ಲಿ. ಅದನ್ನೆಲ್ಲ ಕೇಳಿಸ್ಕೊಂತಿರ್ತಾರೆ. ನೋಡವ್ವ, ನಾವು ಅನ್ಕೊಳೋದಕ್ಕಿಂತ ಜೋರಾಗೆ ಮಾಡ್ತಾವ್ರೆ. ಅವ್ರ ಸಂಭ್ರಮ ಸಡಗರನೆಲ್ಲ ನನ್ನ ಕಣ್ಣಿಂದ ನೋಡೋಕ್ಕಾಗ್ತಾ ಇಲ್ಲ ಅಂತ ವಿನಂತಿ ಹೇಳ್ತಾಳೆ. ಲೈ, ಹಬ್ಬದ ಹಿಂದೆ ಹಬ್ಬದ ಗಲಾಟೆನೂ ಇರ್ತೈತೆ ಅಂದಂಗೆ ಈಗ ಅಲ್ಲಿ ನೋಡ್ತಿರೋ ನೀನು ಸಂಭ್ರಮ ಸಡಗರ ಎಲ್ಲ ಮನೆ ಗಂಟ ಇರೋಕ್ಕಿಲ್ಲ, ನೀನು ಸುಮ್ಕೆ ಇರು ಅಂತಾಳೆ ಸಾವಿತ್ರಿ. ಏನು ಹೇಳ್ತಾ ಇದೆಯವ್ವ, ಅಲ್ಲೆಲ್ಲ ಸಂದಾಗೆ ನಡೀತಾ ಅದಲ್ಲ ಅಂತ ಹೇಳ್ತಾಳೆ ವಿನಂತಿ. ನಗ್ತಾ ಇರೋ ಮುಖದಿಂದ 106 ಕೆಟ್ಟ ಯೋಚನೆ ಇರ್ತೈತೆ ಅಂತ ಈ ಈಶ್ವರಿ ಚಿತ್ರ ಇಷ್ಟೊಂದು ಸಡಗರದಿಂದ ಓಡಾಡ್ತಿದ್ದಾರೆ ಅಂತಂದ್ರೆ ಇದ್ರ ಹಿಂದೆ ಏನೋ ಕುತಂತ್ರ ಮಾಡಿರ್ತಾರೆ. ಸಾವಿತ್ರಿ ಹೇಳ್ತಾಳೆ, ಅವ್ವ, ಈ ಮನೆ ಯಜಮಾನ್ಕೆನ 3 ಅಡಿಗೆ ಕೊಟ್ಟಿರೋದ್ರಿಂದ ಈಶ್ವರಿ ಅತ್ತೆ ಅವಳಿಗೆ ಬಕೆಟ್ ಹಿಡಿದ್ರು ಹಿಡಿತಾ ಇರ್ಬೋದು ಕಣವ್ವ ಅಂತ ವಿನಂತಿ ಹೇಳ್ತಾಳೆ. ಲೇ ದಡ್ಡಿ, ಇನ್ನು ನಿನಗೆ ಆ ಈಶ್ವರಿ ಬಗ್ಗೆ ಗೊತ್ತಿಲ್ಲ. ಅವಳು ಒಬ್ಬರ ಮೇಲೆ ಹಾಗೆ ಮಾಡ್ಕೊಂಡ್ಲು ಅಂತಂದ್ರೆ ಅವಳಿಗೆ ಯಜಮಾನ್ಕೆ ಅಲ್ಲ, ಅದ್ರ ಮೇಲೆ ಬೇರೆ ಏನೇ ಕೊಟ್ಟರು ಅವ್ರ ಮೇಲೆ ಹಾಗೆ ತೀರ್ಸ್ಕೊಂಡೆ ಅವ್ರು ಬಿಡೋಕ್ಕಿಲ್ಲ. ನೋಡ್ತಾ ಇರೋ, ಇವತ್ತು 3 ಅಡಿನ ಆರ್ಕೆ ಕುರಿ ಮಾಡ್ತಾಳೆ ಅಂತಾಳೆ ಸಾವಿತ್ರಿ. ಹಂಗೆ ಬಲಿ ಕೊಡೋಕೆ ಏನು ವಿಚಾರ ಇದ್ದಾತೋ ಅವ್ವ ಅಂತ ಕೇಳ್ತಾಳೆ ವಿನಂತಿ. ಅದೇನೋ ಗೊತ್ತಿಲ್ಲ, ಇಲ್ಲಿ ಗಂಟ ನನ್ನ ಮನ್ಸಿಗೆ ಅನಿಸಿದ್ದೆಲ್ಲ ಯಾವುದೂ ಸುಳ್ಳಾಗಕ್ಕಿಲ್ಲ, ಹಂಗೆ ಇದು ಸುಳ್ಳಾಗಕ್ಕಿಲ್ಲ. ಬೇಕಾದ್ರೆ ನೋಡ್ತಾ ಇರೋ, ಇನ್ನು ಹೊಸಿ ಹೊತ್ತಾದ್ಮೇಕೆ ಈ ಸಂಭ್ರಮ ಸಡಗರ ಯಾವುದೂ ಇರೋಕ್ಕಿಲ್ಲ ಅಂತ ಹೇಳ್ತಾಳೆ ಸಾವಿತ್ರಿ. ನಿನಗೆ ಬೇರೆಯವ್ರ ಬದುಕಲ್ಲಿ ಏನಾಗ್ತದೆ ಅಂತ ಗೊತ್ತಾಗ್ತದೆ, ಅಂದ್ಮ್ಯಾಕೆ ನನ್ನ ಬದುಕಲ್ಲಿ ಹಿಂಗಾಗ್ತದೆ ಅಂತ ಯಾಕೆ ಗೊತ್ತಾಗ್ಲಿಲ್ಲ ಅಂತಾಳೆ ವಿನಂತಿ. ಹಂಗಾಗೋದು ಗೊತ್ತಿದ್ರೆ ಹಂಗೆಲ್ಲ ಆಗಕ್ಕೆ ನಾ ಬಿಡ್ತಿದ್ನೆ. ಸುಮ್ಮನೆ ಕೆಲ್ಸಕ್ಕೆ ಬರ್ದಿರೋ ಪ್ರಶ್ನೆ ಕೇಳ್ತಾ ಇರಬೇಡ, ಅಲ್ಲೇನಾಗ್ತಿದೆ ನೋಡೋಣ ಬಾ ಅಂತ ಕರ್ಕೊಂಡೋಗ್ತಾಳೆ ಸಾವಿತ್ರಿ. ಇದಕ್ಕೇನು ಕಮ್ಮಿ ಇಲ್ಲ ನೀನು, ಆದ್ರೂ ನೀನು ಹೇಳಿರೋದು ಎಷ್ಟೋ ಕಿತ ದಿಟ ಆಗದೆ, ಇದು ಆತದ ನೋಡ್ತೀನಿ ಅಂತಿರ್ತಾಳೆ ವಿನಂತಿ. ಇತ್ತ ವಿದ್ಯಾ ಅಳ್ತಾ ಕೂತಿರ್ತಾಳೆ. ಅಳ್ಬೇಡ ಕಣವ್ವ, ಇಲ್ಲಿ ನೋಡು, ಎತ್ತೋರು ಯಾವತ್ತೂ ಮಕ್ಳಿಗೆ ಕೆಟ್ಟದ್ದು ಬಯಸಕ್ಕಿಲ್ಲ, ಏನೇ ಮಾಡಿದ್ರು ಅದೆಲ್ಲ ನಿನ್ನ ಒಳ್ಳೇದಕ್ಕೆ ಅನ್ನೋದನ್ನ ಅರ್ಥ ಮಾಡ್ಕ ಅಂತಿರ್ತಾಳೆ ರತ್ನ. ಅವ್ವ, ಸತ್ಯನ ಮುಚ್ಚಿಟ್ಟಷ್ಟು ಅದು ದೊಡ್ಡದು ಆತನೇ ಇರ್ತೈತೆ, ಅದರಿಂದ ಯಾರಿಗೂ ಲಾಭ ಇಲ್ಲ, ಒಳ್ಳೇದು ಆಗೋಕ್ಕಿಲ್ಲ. ನಿಮ್ಗೆ ಯಾರಿಗೂ ಹೇಳೋಕ್ಕಾಗಿಲ್ಲ ಅಂತಂದರೆ ನಾನಾದರೂ ಹೇಳ್ತೀನಿ, ಬಿಟ್ಬಿಡ್ರವ್ವ ಅಂತ ಅಳ್ತಿರ್ತಾಳೆ ವಿದ್ಯಾ. ಅಯ್ಯೋ ನಿಂದಮ್ಮಯ್ಯ ಅಂತೀನಿ, ಇವತ್ತೊಂದಿನ ಸುಮ್ಕಿದ್ಬಿಡೆ, ಆಮೇಲೆ ಸಮಯ ನೋಡಿ ನಾವೇ ಹೇಳ್ತೀವಿ, ಇವತ್ತು ಮಾತ್ರ ಹೇಳೋ ಯೋಚನೆ ಮಾಡಬೇಡ ನೀನು ಅಂತ ರತ್ನ ಹೇಳ್ತಾಳೆ. ಅಯ್ಯೋ ಯಾಕವ್ವ, ಈಗ ನಿನ್ನ ಮಾತಿನಿಂದ ನನ್ನ ಕಟ್ಟಾಗ್ತಾ ಇದೆಯಾ, ನನ್ನ ಪರಿಸ್ಥಿತಿ ಯಾಕೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅಂತ ಅಳ್ತಿರ್ತಾಳೆ ವಿದ್ಯಾ. ಬಾಗ್ಲು ಯಾರೋ ತಟ್ತಿರ್ತಾರೆ. ಗೊತ್ತಾಯ್ತು ಅಂತ ಅಳಿಯಂದ್ರು ಮತ್ತೆ ಬಂದವ್ರೆ. ಈಗ ಈ ಚರ್ಚೆಗಿಂತ ಕಾರ್ಯ ಆಗೋದು ಮುಂದೆ ಮುಖ್ಯ, ಒರೆಸ್ಕೊ, ನೀನು ಸುಮ್ಕಿದ್ಬಿಡು ಅಂತಂದೆ ಅಂತ ಹೇಳಿ ರತ್ನ ಸರು ಹೋಗಿ ಬಾಗಿಲು ತೆಗಿ ಅಂತಾಳೆ. ಸರು ಹೋಗಿ ಬಾಗಿಲು ತೆಗಿತಾಳೆ. ಈಶ್ವರಿ ಮತ್ತೆ ಚಿತ್ರ ಬರ್ತಾರೆ. ಸಂದಾಗಿದ್ದೀರ ಈಶ್ವರಿ ಅಮ್ಮ ಅನ್ನಕ್ಕೆ ಬರ್ತಾಳೆ ರತ್ನ. ಯವ್ವ ಮಕ್ಕಳು ಮಾತಾಡ್ಕೊಳೋದು 1000 ಇರ್ತದೆ, ನಿನಗೇನೇ ಕೆಲಸ ಇಲ್ಲಿ, ಕೆಳಕ್ಕೆ ಹೋಗಿ ಕ್ಯಾಮೆ ನೋಡೋಗ ಅಂತ ಚಂಪಾನ ಬೈದು ಕಳಿಸ್ತಾಳೆ ಈಶ್ವರಿ. ಸರು ನೋಡ್ತಾ ಇದೆಯಲ್ಲವ್ವ, ಬಾಗ್ಲಾಕು ಅಂತಾಳೆ ಈಶ್ವರಿ. ರತ್ನ ಅದೇನೋ ಕೇಳಿದ್ರಲ್ಲ, ಏನವ್ವ? ಓ, ಸಂದಾಗಿದ್ದೀರಿ ಅಂತಲೇ? ಹೆಂಗವ್ವ ಸಂದಾಗಿರೋದಕ್ಕೆ ಸಾಧ್ಯ? ನಿನ್ನ ಮಗಳನ್ನ ಈ ಮನೆಗೆ ಮದುವೆ ಮಾಡ್ಕೊಂಡು ಬಂದಾಗಿಂದ ಒಂದಲ್ಲ ಒಂದು ಸಮಸ್ಯೆ ಇದ್ದಿದೆಯಾ, ಅಂಥದ್ರಾಗೆ ಯಾವ ಭಯದಿಂದ ಕೇಳ್ತೀಯ ಸಂದಾಗಿದ್ದೀಯಾ ಅಂತ? ಅದು ಬಿಡಿ ಮುದ್ದು ಸೊಸೆ, ಗಂಟು ಸರಿಯಾಗಿ ಕಟ್ಕೊಂಡಿದ್ಯೇನವ್ವ? ಗಂಟನ್ನ ಸರಿಯಾಗಿ ಕಟ್ಕೋಬೇಕು, ಇಲ್ಲ ಅಂದರೆ ನೋಡಿದ ಕಣ್ಣು ಬಾಯಲ್ಲಿ 106 ಪ್ರಶ್ನೆನ ಹುಟ್ಟಾಕ್ತವೆ. ಆಮೇಲೆ ಒಂದಿನ ದೊಡ್ಡದಾಗಿ ಒಂದಿನ ಚಿಕ್ಕದಾಗಿದ್ದರೆ ಮುಚ್ಚಿಟ್ಟಿರೋ ಸತ್ಯ ಆಚೆಗೆ ಬಂದ್ಬಿಡ್ತೈತೆ. ಒಂದಕ್ಕಿಂತ ಅನುಮಾನ ಬಂದ್ಬಿಟ್ರೆ ನಮ್ಮನ್ನೆಲ್ಲ ನಾವೇ ನಂಬಕ್ಕಿಲ್ಲ ಅಂತ ಈಶ್ವರಿ ಹೇಳ್ತಿರ್ತಾಳೆ. ನಿಮ್ಮ ಮಾತು ದಿಟ ಅಮ್ಮೋರೆ, ಗಂಟು ಸರಿಯಾಗೇ ಇರಬೇಕು ಅಂತಾಳೆ ರತ್ನ. ಈಶ್ವರಿ ನಗ್ತಿರ್ತಾಳೆ. ಗಂಟು ಸರಿಯಾಗಿದ್ರೆ ಅಲ್ವೇ ಗುಟ್ಟು ನಂಟು ಎರಡೂ ಉಳ್ಕೊಳೋದು, ಆದ್ರೂ ಇಷ್ಟೊಂದು ದೊಡ್ಡ ಸುಳ್ಳು ಹೇಳಿ ಮಂತ್ರಿ ಮನೆಗೆ ಮೋಸ ಮಾಡ್ತಿದ್ದೀರಲ್ಲ ಹೆಂಗೆ ಅಂತಾಳೆ ಈಶ್ವರಿ. ಅಲ್ಲ, ಸಿಕ್ಬಿದ್ರೆ ಹೆಂಗಪ್ಪ ಅನ್ನೋ ಭಯನೇ ಇಲ್ಲ, ಆದ್ರೂ ನಿಮ್ಮ ಧೈರ್ಯ ಮೆಚ್ಚಬೇಕು ಕಣ್ಬಿಡಿ. ಇವರೆಲ್ಲ ಶಾನೆ ಒಳ್ಳೆಯವರು, ಮುಗ್ದ್ರು, ಸುಳ್ಳು ದ್ರೋಹ ಅನ್ಯಾಯ ಇವೆಲ್ಲ ಏನು ಅಂತ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ವು. ಆದರೆ ಇವ್ರುಗಳನ್ನ ನೋಡಿದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಅವರೇ. ಅಲ್ಲ ಕಣವ್ವ, ಈಗಿನ ಜನಗಳನ್ನ ಹೆಂಗೆ ನಂಬೋದು ಅಂತ ಹೇಳ್ತಾಳೆ ಚಿತ್ರ. ವಿದ್ಯಾವ್ರ ಅಜ್ಜಿ ಏನೋ ಅವತ್ತು ಬೈದಾಗೆ ಹಂಗೆಲ್ಲ ಹೇಳ್ಬಿಟ್ಟಿದ್ದೀವಿ, ಇದ್ರಾಗೆ ನಮ್ಮ ವಿದ್ಯಿಂದ ಏನೂ ತಪ್ಪಿಲ್ಲ, ದಯವಿಟ್ಟು ಅವಳಿಗೆ ಶಿಕ್ಷೆ ಕೊಡಬೇಡಿ ಅಂತ ಹೇಳ್ತಾರೆ. ಆದ್ರೂ ಇವಳು ಹೊಟ್ಟೆನಾಗೆ ಒಂದು ಸಣ್ಣ ಹುಳನೂ ಇಲ್ಲ ಅಂತ ಗೊತ್ತಾದ ಮ್ಯಾಗೆ ಅಷ್ಟೊಂದು ದೊಡ್ಡ ಸುಳ್ಳನ್ನ ನನ್ನೊಳಗೆ ಮಡ್ಕೊಂಡು ನಾನು ಇವಳನ್ನ ಕಾಪಾಡ್ಕೊ ಬಂದಿದ್ದೀನಿ, ಇದಕ್ಕಿಂತ ಇನ್ಯಾರು ಸಹಾಯ ಮಾಡೋರು ಹೇಳಿ ಅಂತ ಈಶ್ವರಿ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.